ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬರಲಿಲ್ಲ. ಒಬ್ಬ ಉತ್ತಮವಾದಂತಹ ಶಾಸಕರನ್ನ ಪಡೆಯುವಂತ ಭಾಗ್ಯ ಸಿಕ್ಕಿದೆಲ್ಲ ಈ ಮತದಾರನ ಅಭಿನಂದಿಸಲಿಕ್ಕೋಸ್ಕರ ನಾನು ಬಂದಿದ್ದೆ. ಯಾರೊಬ್ಬ ಡಾಕ್ಟರ್ ವೃತ್ತಿ ಆಯ್ಕೆ ಮಾಡಿಕೊಳ್ಳಬೇಕಾದ್ರೆ ಸೇವೆಯನ್ನು ಗಮನದಲ್ಲಿಟ್ಟುಕೊಂಡು ಆಯ್ಕೆ ಮಾಡ್ತಾರೆ. ನಾನು ಎನ್.ಟಿ. ಬೊಮ್ಮನವರು ಇಬ್ಬರು ಕೂಡ ಬಂಗಾರಪ್ಪನವರ ಶಿಷ್ಯರು. ಇಬ್ಬರು ಜೊತೆಗೆ ರಾಜಕಾರಣ ಮಾಡ್ಕೊಂಡು ಬಂದವರು. ಇವತ್ತೇನು ಕಾರ್ಯಕ್ರಮವನ್ನ ಕೆರೆ ತುಂಬಿಸುವ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. ನಾನು ಉಗ್ರಪ್ಪನವರು ಇಲ್ಲಿ ಲೋಕಸಭಾ ಎಲೆಕ್ಷನ್ಗೆ ಜವಾಬ್ದಾರಿ ತೆಗೆದುಕೊಂಡು ಬಂದಾಗ ಎನ್.ಟಿ. ಬೊಮ್ಮನವರು ಈ 74 ಕೆರೆಗಳನ್ನ ತುಂಬುವಂತ ವಿಚಾರವನ್ನು ನನ್ನ ಮುಂದೆ ಪ್ರಸ್ತಾವನೆ ಮಾಡಿದರು. ಮಾಜಿ ಶಾಸಕರಾಗಿ ನಮ್ಮ ಸಮ್ಮಿಶ್ರ ಸರ್ಕಾರದ ಕಾಲದಲ್ಲಿತ್ತು. ಆಗ ಹೇಳಿದೆ, ನೀನು ಸ್ವಂತ ಕೇಳ್ತಾರ ಬೊಮ್ಮಣ್ಣ, ನನ್ನ ಸ್ನೇಹಿತರಿಗೆ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿ ಅವತ್ತು ಮಾತು ಕೊಟ್ಟೆ. ಅದಾದ್ಮೇಲೆ ತೀರ್ಮಾನ ಮಾಡಿ ಬಿಜೆಪಿ ಸರ್ಕಾರದಲ್ಲಿ ಕೆಲಸ ಪ್ರಾರಂಭ ಆಯಿತು. ಇವತ್ತು ಅವರ ಸುಪುತ್ರ ನಿಮ್ಮ ಜನಪ್ರಿಯ ಶಾಸಕರು, ಬಹಳ ಉತ್ತಮವಾದ ಶಾಸಕರು, ಅವರ ಕಾಲದಲ್ಲಿ ಈ ತುಂಗಾ ನದಿ, ಆ ತುಂಗಾ ನೀರು ಸುಮಾರು 1,76,000 ಜನರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಸುಮಾರು ಎಲ್ಲ ಕೆರೆಗಳು ಇವತ್ತು ತುಂಬಿದೆ. ಸೊ ಅದಕ್ಕೆ ನೀವೆಲ್ಲರೂ ಕೂಡ ಇಂಥ ಶಾಸಕರನ್ನು ಆಯ್ಕೆ ಮಾಡೋದಕ್ಕೆ ನನ್ನ ವೈಯಕ್ತಿಕವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ 1 ಕೋಟಿ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ. ಇದಲ್ಲದೆ ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಕೂಡ ತಾವು ನಮ್ಮ ತುಕಾರಾಮರನ್ನು ಆಯ್ಕೆ ಮಾಡಿ ಅತಿ ಹೆಚ್ಚು ಮತಗಳನ್ನು ಗೆಲ್ಲಿಸಿ ನಮಗೆ ಶಕ್ತಿಯನ್ನ ತುಂಬಿದ್ದೀರಿ. ನಿಮಗೂ ಕೂಡ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರಿಗೆ ನಿಮಗೂ ಕೂಡ ನಾನು ಬಹಳ ಆಭಾರಿಯಾಗಿದ್ದೇನೆ. ಬಂದರೆ ಒಂದು ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಲು ಒಬ್ಬ ವ್ಯಕ್ತಿಯೇ ಇಲ್ಲ. ನೀವೆಲ್ಲ ಜನರು ಸಹಕಾರ ಮಾತ್ರ ಸಾಧ್ಯ. ಇವತ್ತು ನಮ್ಮ ಎನ್.ಟಿ. ಶ್ರೀನಿವಾಸ್ ಅವರು ಜನರ ಬಳಿ ಇಟ್ಕೊಂಡು ಜನರ ಸೇವೆಯನ್ನು ಮಾಡಿಕೊಂಡು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ತುಂಗಭದ್ರಾ ನದಿ ನೀರು ಇವತ್ತು ಮೇಲಿಗೆ ತಂದಿದ್ದೇವೆ. ಗಂಗಾ ಸ್ನಾನ ತುಂಗಾ ಪಾನ ಅನ್ನೋ ಒಂದು ಮಾತು ಹಿರಿಯರೆಲ್ಲ ಹೇಳಿದ್ದಾರೆ. ಗಂಗಾ ನೀರು ಸ್ನಾನಕ್ಕೆ ಬಹಳ ಪವಿತ್ರ, ತುಂಗಾ ನೀರು ಕುಡಿಯೋಕ್ಕೆ ಪವಿತ್ರ ಅಂತ ಹೇಳಿ ಬೋಸರವರು ಮತ್ತು ನಮ್ಮೆಲ್ಲ ಈ ಒಂದು ಬಳ್ಳಾರಿ ವಿಜಯನಗರದ ಶಾಸಕರು ಮತ್ತು ಕೊಪ್ಪಳದ ಶಾಸಕರು, ರಾಯಚೂರು ಶಾಸಕರು ಬಹಳ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈ ಒಂದು ತುಂಗಾ ಏನು ಈ ಡ್ಯಾಮ್ ಇದೆ, ಇದನ್ನು ನಾವೆಲ್ಲ ಉಳಿಸ್ಕೊಳ್ಬೇಕು ಅಂತೇಳಿ ಈಗಾಗಲೇ ಎಲ್ಲ ಗೇಟ್ಗಳನ್ನ ಹೊಸದಾಗಿ ಅಳವಡಿಸಬೇಕು ಅಂತೇಳಿ ನಾವು ಪ್ರಯತ್ನವನ್ನ ಮಾಡಿ ಆರ್ಡರ್ ಕೊಟ್ಟಿದ್ದೇವೆ. ಆ ಕೆಲಸ ಕೂಡ ನಡೀತಾ ಇದೆ. ಎರಡನೇ ಬೆಳೆ ವಿಚಾರ ಕೆಲವರು ರಾಜಕಾರಣ ಮಾಡ್ತಾ ಇದ್ದಾರೆ. ನನಗೇನೋ ಬೆಳೆ ನೀರು ಕೊಡಲಾಗುವುದಿಲ್ಲ, ಆದರೆ ಡ್ಯಾಮ್ಗೇನೋ ಬೆಳೆಗೇನೋ ಅನ್ನೋದನ್ನ ಈ ಸಂದರ್ಭದಲ್ಲಿ ಎಲ್ಲ ರೈತರು ತೀರ್ಮಾನವನ್ನು ಮಾಡಬೇಕು. ಯಾರ ಒತ್ತಡಕ್ಕೂ ಕೂಡ ನೀವು ಯಾರು ಕೂಡ ಮನೆ ಬಾರು ನಮ್ಮ ಏನು ನಮ್ಮ ಕಂಪನಿ ಇದೆ, ಕೇಂದ್ರ ಸರ್ಕಾರ ರಚನೆ ಮಾಡುವಂತಹ 2 ರಾಜ್ಯಗಳನ್ನು ಸೇರಿ ಏನು ತೀರ್ಮಾನ ಇದೆ, ಆ ಒಂದು ಸಮಿತಿ ಆ ನೀರಿನ ವಿಚಾರದಲ್ಲಿ ಬೆಳೆ ಕೊಡುವ ವಿಚಾರದಲ್ಲಿ ತೀರ್ಮಾನವನ್ನು ಕೊಡುತ್ತದೆ ಎನ್ನುವ ಮಾತನ್ನ ಈ ಸಂದರ್ಭದಲ್ಲಿ ನಾನು ಬಯಸಿದ್ದೇನೆ. ಇನ್ನೊಂದು ಬಹಳ ಪ್ರಮುಖವಾದ ವಿಚಾರ, ಇಲ್ಲಿ 800 ಹೆಚ್ಚು ಕೋಟಿ ರೂಪಾಯಿ ಈಗಾಗಲೇ ಈ ಯೋಜನೆಗೆ ಆಗಿ ಹಣ ಬಂದಿದೆ. ಈಗಾಗಲೇ ಎಲ್ಲ ಕೆರೆಗಳನ್ನು ತುಂಬುವಂತ ಕೆಲಸ ಮಾಡಿದ್ದೇವೆ. ವರ್ಷಕ್ಕೆ 80 ಕೋಟಿ ರೂಪಾಯಿ ವಿದ್ಯುತ್ಗೆ 80 ಲಕ್ಷ ವಿದ್ಯುತ್ ಶಕ್ತಿ ಬಿಲ್ಲು ಬರ್ತದೆ. ಯಾಕೆ ಇದೊಂದು ದೊಡ್ಡ ಪ್ರಶ್ನೆ ಆಗಿದೆ.
ಇಲಾಖೆಗೆ ಯಾವ ಸೊಸೈಟಿಗೆ ಅವ್ರಿಗೆ ಇವರಿಗೆ ಕೊಡುಗೆ ಮಾಡಬಹುದು. ಆ ಕೆರೆಗಳನ್ನ ಹಾಳಾಗಿ ನೀರುಗಳನ್ನು ಬಿಟ್ಟು ಹಣವನ್ನ ವಿದ್ಯುತ್ ಶಕ್ತಿಯ ಬಿಲ್ಲನ್ನ ಕೊಟ್ಟು ಎಲ್ಲ ರೈತರಿಗೆ ಅನುಕೂಲ ಆಗುವಂತ ಕೆಲಸ ಮಾಡಬೇಕು ಅನ್ನೋದನ್ನ ಶ್ರೀನಿವಾಸ ಅವರಿಗೆ ಕಿವಿ ಮಾತನ್ನ ಹೇಳ್ತಾ ಇದ್ದೀನಿ. ಇನ್ನೂ ಕೂಡ ನಾನು ಗಮನವನ್ನ ತರ್ತಾ ಇದ್ದೀನಿ. ಇವತ್ತು ಇನ್ನೊಂದು ವಿಚಾರ ನನಗೆ ಬಹಳ ಸಂತೋಷ. ಈ ಬಳ್ಳಾರಿ ಮತ್ತು ಈ ಒಂದು ನಮ್ಮ ಈ ಜಿಲ್ಲೆಯ ಎಲ್ಲ ಶಾಸಕರು ನಮ್ಮ ಶ್ರೀನಿವಾಸ ಅವರು ಕೂಡ ಈಗಾಗಲೇ ನಮ್ಮ ಕಾಂಗ್ರೆಸ್ ಕಚೇರಿಗೆ ಉಚಿತವಾಗಿ ಸೈಟ್ ಅನ್ನ ಈಗಾಗಲೇ ಅವರು ಕೊಟ್ಟಿದ್ದಾರೆ. ಅವರು ಈ ಸಂದರ್ಭದಲ್ಲಿ ನಾನು ಕಾಂಗ್ರೆಸ್ ಕಚೇರಿಯಲ್ಲಿ ನಮಗೆ ದೇವಸ್ಥಾನ ಇದೆ, ಆ ರೀತಿ ಅವರು ಉಚಿತವಾಗಿ ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಅಭಿನಂದಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದಲ್ಲದೆ ನಮ್ಮ ಬಳ್ಳಾರಿ ನಾಗೇಂದ್ರ ಕೂಡ ಒಂದು ಸೈಟನ್ನ ಈಗಾಗಲೇ ಕೊಟ್ಟಿದ್ದಾರೆ. ನಮ್ಮ ಅರಪಣೆಯಲ್ಲಿ ನಮ್ಮ ಲತಾರು ಶಾಸಕರು ಅವರು ಕೂಡ ಒಂದು ಸೈಟನ್ನ ಒದಗಿಸಿಕೊಂಡಿದ್ದಾರೆ. ಇದಲ್ಲದೆ ಹಳಬಿ ಅಲ್ಲೂ ಕೂಡ ಪರಮೇಶ್ವರ ನಾಯಕರು ಕೂಡ ಕೊಟ್ಟಿದ್ದಾರೆ. ಇದಲ್ಲದೆ ನಮ್ಮ ಸುರಾಶೇಖರ್ ಕೂಡ ಕೊಟ್ಟಿದ್ದಾರೆ ಮತ್ತು BM ನಾಗರಾಜು ಅವರು ಸ್ವಂತ ಜಾಗ ಕೂಡ ಅವರು ಕೂಡ ಕೊಟ್ಟಿದ್ದಾರೆ. ಈ ಜಿಲ್ಲೆಯ ಎಲ್ಲ ಶಾಸಕರಿಗೆ ನಾನು ಗಾಂಧೀಜಿಯವರ 100 ವರ್ಷ ಈ ದೇಶದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಜವಾಬ್ದಾರಿ ತೆಗೆದುಕೊಂಡು 100 ವರ್ಷ ಆಯಿತು. ಗಾಂಧಿ ಭಾರತದ ನೆನಪಿನಲ್ಲಿ 100 ಕಾಂಗ್ರೆಸ್ ಕಚೇರಿಗಳನ್ನು ಅಂದರೆ ನಮ್ಮ 100 ದೇವಸ್ಥಾನಗಳನ್ನು ಗಡ್ಡೆಗೆ ತೀರ್ಮಾನವನ್ನು ಮಾಡಿದ್ದೇವೆ. ಅದಕ್ಕೆ ಈ ಜಿಲ್ಲೆಯ ಬಹುತೇಕ ಶಾಸಕರು ಸಹಕಾರವನ್ನು ಕೊಟ್ಟಿದ್ದಾರೆ. ಕೆಲವರು ಕೊಟ್ಟಿಲ್ಲ, ಮಂತ್ರಿಗಳು ಕೆಲವರು ಕೊಟ್ಟಿಲ್ಲ, ಶಾಸಕರು ಕೊಟ್ಟಿಲ್ಲ. ಆ ವರದಿಯನ್ನು ನಮಗೆ ಬೇರೆಯವರು ಕೇಳಿದ್ದಾರೆ. ಯಾರು ಕೊಟ್ಟಿದ್ದಾರೆ ಯಾರು ಕೊಟ್ಟಿಲ್ಲ ವರದಿಯನ್ನು ನಾನು ಕಳ್ಕೊಳ್ತಾ ಇದ್ದೇನೆ. ಮುಂದಿನ ದಿನದಲ್ಲಿ ಎಲ್ಲ ಅಭಿಪ್ರಾಯಗಳು ಆಗ್ತದೆ. ಎಲ್ಲ ಶಾಸಕರು ಆ ಕೆಲಸವನ್ನು ಮುಂದುವರಿಸಬೇಕು, ಕೆಲಸಗಳನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಎಲ್ಲರಿಗೂ ಮನವಿ ಮಾಡ್ತೇನೆ. ನೀವೆಲ್ಲ ತನ್ನು ಧನ ಮನ 100 ರೂಪಾಯಿ ಕೊಡಿ, 1000 ಕೊಡಿ, ಲಕ್ಷಾರು ಕೊಡಿ, ಕೋಟಿಯಾರು ಕೊಡಿ, ಎಷ್ಟಾಗಬೇಕು ನೀವೆಲ್ಲ ಸೇರಿ ಆ ಕಚೇರಿಯನ್ನು ಕೊಡಬೇಕು ಅಂತ ಹೇಳಿ ನಾವು ತಮ್ಮೆಲ್ಲರೂ ಕೂಡ ನನ್ನ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಬಂಧುಗಳೇ, ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಇಡೀ ಸರ್ಕಾರ ಇಲ್ಲಿ ಬಂದಿದೆ. ಉದ್ದೇಶ ಇಡೀ ರಾಜ್ಯ ಸರ್ಕಾರ ನಿಮ್ಮ ಜಿಲ್ಲೆಯ ಎಲ್ಲ ಶಾಸಕರ ಜೊತೆಗೆ ಶ್ರೀನಿವಾಸ ಕಚೇರಿ ಇದೆ ಅನ್ನೋ ಒಂದು ಸಂದೇಶವನ್ನು ನಡೆಸೋದಕ್ಕೋಸ್ಕರ ನಾವು ಇವತ್ತು ನಿಮ್ಮ ನಾವು ಜೀವನದಲ್ಲಿ ಸಾಧನೆಯನ್ನು ಮಾಡಬೇಕಾದ್ರೆ ಮೊದಲು ಏನಪ್ಪ 2 ವಿಚಾರಗಳನ್ನು ನಾವೆಲ್ಲ ಆಲಿಸಬೇಕು. ಒಂದು, ನಮಗೆ ಬರುವಂತಹ ಟೀಕೆಗಳನ್ನು ನಾವೆಲ್ಲ ಮರಿಬೇಕು ಮತ್ತು ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳಬೇಕು. ಇದೇ ನಮ್ಮ ಸರ್ಕಾರದ ಒಂದು ಗುರಿ. ಟೀಕೆಗಳು ಸಾಯ್ತವೆ, ನಮ್ಮ ಕೆಲಸಗಳು ಉಳಿತವೆ. ಇವತ್ತು ಏನಿದೆ 100 ಅಡಿಪಾಯಗಳನ್ನು ಇವತ್ತು ಏನು ಹಾಕಿದ್ದೇವೆ. ಇವೆಲ್ಲ ಶಾಶ್ವತವಾಗಿ ನಿಮ್ಮ ಬದುಕಿಗೋಸ್ಕರ ಬದಲಾವಣೆ ಮಾಡಲಿಕ್ಕೆ ಇಂಥ ಕಾರ್ಯಕ್ರಮವನ್ನು ಇವತ್ತು ನಾವೆಲ್ಲ ರೂಪಿಸಿದ್ದೇವೆ. ನಾನು ಎಲೆಕ್ಷನ್ ಬಂದಾಗ ಜಿಲ್ಲೆಗೆ ಒಂದು ಮಾತು ಹೇಳಿದೆ, ಕಮಲ ಕೆಳಗಿದ್ದರೆ ಚಂದ, ಕೆರೆ ಒಳಗಿದ್ದರೆ ಚಂದ, ಈ ದಾನಧರ್ಮ ಮಾಡುವ ಕೈ ಅಧಿಕಾರದಲ್ಲಿ ಮಾತ್ರ ಚಂದ ಅಂತ ಮಾತು ಹೇಳಿದೆ. ಈ ದಾನಧರ್ಮ ಮಾಡುವ ಕೈ ಅಧಿಕಾರಕ್ಕೆ ಈ ಅರ್ಥ ವಿರೋಧ ಪಕ್ಷದ ಬಾಯನ್ನು ಮುಚ್ಚಿದೆ. ಈ ಅರ್ಥ ರೈತರನ್ನ ಬೆಳೆಸಿದೆ. ಈ ಅರ್ಥ ಮಹಿಳೆಯರ ಕಷ್ಟಕ್ಕೆ ಆಗಿದೆ. ಈ ಅರ್ಥ ಬೆಲೆ ಏರಿಕೆಯನ್ನು ನಿಯಂತ್ರಣ ಮಾಡಿದೆ. ಈ ಅರ್ಥ ಬಡವರಿಗೆ ಹಣವನ್ನು ಒದಗಿಸಿದೆ. ಈ ಅರ್ಥ 5 ಗ್ಯಾರಂಟಿಗಳನ್ನು ಕೊಟ್ಟಿದೆ. ಈ 5 ಗ್ಯಾರಂಟಿ ಸೇರಿ ಈ ಕೈ ಗಟ್ಟಿ ಮಾಡಿದೆ. ಇದನ್ನು ತಾವೆಲ್ಲ ಗಮನಿಸಿಕೊಳ್ಳಬೇಕು. ನಿಮ್ಮ ಮೇಲಿನ
ನಾವು ಬಲಪಡಿಸುವಂತ ಕೆಲಸವನ್ನು ಇವತ್ತು ನಾವು ಮಾಡಿದ್ದೇವೆ. ಇವತ್ತು ಈಗಾಗಲೇ 5 ಗ್ಯಾರಂಟಿ 1 ಲಕ್ಷ ಕೋಟಿ ರೂಪಾಯಿಗಳನ್ನು ಎಲ್ಲರೂ ಕೂಡ ಮನೆ ಬಾಗಿಲಿಗೆ ಕೊಟ್ಟಿದ್ದೇವೆ. ವಿದ್ಯುತ್ ಶಕ್ತಿ ವಿಚಾರದಲ್ಲಿ ವರ್ಷಕ್ಕೆ 20,000 ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇದ್ದೇವೆ. ಓಲ್ಡ್ ಏಜ್ ಪೆನ್ಷನ್ಗೆ 9,000 ಕೋಟಿ ರೂಪಾಯಿಗಳ ಹಣವನ್ನು ಕೊಡ್ತಾ ಇದ್ದೇವೆ. ಸುಮಾರು ಒಟ್ಟು 1 ಲಕ್ಷ ಕೋಟಿ ರೂಪಾಯಿ ವರ್ಷಕ್ಕೆ ವಿವಿಧ ರೀತಿಯಲ್ಲಿ SC/TSP ಇರ್ಬೋದು, ಬೇರೆ ಬೇರೆ ಯೋಜನೆ ಇರ್ಬೋದು, ಇದಕ್ಕೆಲ್ಲ ಸೇರಿ 1 ಲಕ್ಷ ಕೋಟಿ ರೂಪಾಯಿನ ಬಡವರ ಕಲ್ಯಾಣಕ್ಕೋಸ್ಕರ ಕೊಡ್ತಾ ಇದ್ದೇವೆ. ಯಾವ ಬಿಜೆಪಿ ಸರ್ಕಾರ ಇಂಥ ಕಾರ್ಯಕ್ರಮವನ್ನು ಯಾವ ಕಾಲದಲ್ಲೂ ಮಾಡಕ್ಕಾಗಲಿಲ್ಲ. ನಮಗೆ ಅಲ್ಪ ವಿಶ್ವಾಸ ಇದೆ. ಜಮೀನು ಈಗೇನು ಯಾವ ರೀತಿ ಮನೆಗಳ ವಿಚಾರದಲ್ಲಿ ಬಿಜೆಪಿ ಸರ್ಕಾರ ಏನಿತ್ತು, ಈಗೇನು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಒಂದು ಬಿಡುಗಾಸವನ್ನು ಕೇಂದ್ರ ಸರ್ಕಾರದವರು ಕೊಟ್ಟಿಲ್ಲ. ಆದರೂ ಕೂಡ ನಾವು ನಮ್ಮ ಜವಾಬ್ದಾರಿಯಿಂದ ಇವತ್ತು ನಾವು ಬಂದಿದ್ದೇವೆ. ಎಲ್ಲ ಇಲಾಖೆಗಳು ಕೂಡ PWD ಇಲಾಖೆ ಇರ್ಬೋದು, ಕೈಗಾರಿಕೆ ಇಲಾಖೆ ಇರ್ಬೋದು, ಕಾರ್ಮಿಕ ಇಲಾಖೆ ಇರ್ಬೋದು, ಎಲ್ಲ ಇಲಾಖೆಗಳು ಕೂಡ ಇವತ್ತು ಕೆಲಸವನ್ನು ಮಾಡಿಕೊಂಡು ಬಂದಿದ್ದೇವೆ. ನಮ್ಮ ಬೋಸರಾಜರು ಸಣ್ಣ ನೀರಾವರಿ ಇಲಾಖೆ ಅಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನು ಇವತ್ತು ನಾವು ಮಾಡಿದ್ದೇವೆ. ಬೆಂಗಳೂರು ಸುತ್ತಮುತ್ತಲಿನ ಎಲ್ಲ ಕೊಳಚೆ ನೀರನ್ನು ತೆಗೆದುಕೊಂಡು ಎಲ್ಲಿ ಕೋಲಾರ, ದೊಡ್ಡಬಳ್ಳಾಪುರ, ಬೆಂಗಳೂರು ಎಲ್ಲ ಕಡೆ ಕೊಟ್ಟು ಸುಮಾರು 1,000 ಕೆರೆಗಳನ್ನು ತುಂಬಿಸುವಂಥದ್ದು, ಆ ನೀರನ್ನು ಅಂತರ್ಜಲವಾಗಿಸುವಂಥ ಕಾರ್ಯಕ್ರಮವನ್ನು ಇವತ್ತು ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ. ಏನು ನಮ್ಮ ಗೋಪಾಲಕೃಷ್ಣರವರು ಏನು ಹೇಳಿದ್ರು, ಅವರ ಮಾತನ್ನು ನಾನು ಗಮನಿಸಿದ್ದೇನೆ. ಅವರ ವಿಚಾರಧಾರೆಗಳನ್ನು ಕೂಡ ಬದಲಿಸಿಕೊಂಡು ಮುಂದಿನ ದಿನದಲ್ಲಿ ನಾವು ಅನೇಕ ಕಾರ್ಯಕ್ರಮಗಳನ್ನು ನಾವು ರೂಪಿಸಿದ್ದೇವೆ. ಇವತ್ತು ನಾವು ಹೇಳಿದಷ್ಟೇ ನಾನು ಬಹಳ ಸಂತೋಷ. ಇಲ್ಲಿ ಬರೆಯುತ್ತಾರೆ, ನಾನು ಮುಖ್ಯಮಂತ್ರಿಗಳು ರೇಷ್ಮೆ ಬೆಳೆ ವಿಚಾರ ಕೇಳಿದೆ. ಸುಮಾರು 4,000 ಹೆಚ್ಚು ರೈತರು ರೇಷ್ಮೆ ಬೆಳೀತಾ ಇದ್ದಾರೆ. ನಾನು ರಾಮನಗರದ ಗೂಡು ಮಾರ್ಕೆಟ್ ವಿಚಾರಿಸಿದೆ. ನಮ್ಮ ಈ ತಾಲೂಕಿನಲ್ಲಿ ಬೆಳೆದಂತ ರೇಷ್ಮೆಗೆ ಅತಿ ಹೆಚ್ಚು ಬೆಲೆ ದೊರಕ್ತಾ ಇದೆ ಅನ್ನೋ ಒಂದು ವಿಚಾರ, ಬಹಳ ಸಂತೋಷದ ವಿಚಾರವನ್ನು ಹೇಳಿಕೆ ನನಗೆ ಬಹಳ ಸಂತೋಷ ಆಗ್ತದೆ. ಸೊ ಹಾಗೆ ರೇಷ್ಮೆ ಬೆಳೆ ಬಹಳ ಚೆನ್ನಾಗಿದೆ. ಇವತ್ತು ಚೈನಾ ಇಂಪೋರ್ಟ್ ಅಂದರೆ ಇವತ್ತು ಎಲ್ಲರೂ ಕೂಡ ಒಳ್ಳೆಯ ಬೆಲೆ ಆಗ್ತದೆ. ಇನ್ನು ಹೆಚ್ಚಿಗೆ ಬೆಳೆ ಮುಂದಿನ ದಿನದಲ್ಲಿ ನಾವು ಇಲ್ಲೇ ಒಂದು ಮಾರ್ಕೆಟ್ ಮಾಡುವಂಥ ಕೆಲಸ ಈ ಅಕ್ಕಪಕ್ಕ ಜಿಲ್ಲೆಯಲ್ಲಿ ಬಹಳ ನಾವು ಮಾಡ್ತೇವೆ. ಏಕೆಂದರೆ ರೈತರಿಗೆ ಶ್ರಮ ಇಲ್ಲ, ರೈತರಿಗೆ ಪ್ರಮೋಷನ್ ಇಲ್ಲ, ರೈತರಿಗೆ ಪೆನ್ಷನ್ ಇಲ್ಲ, ರೈತರಿಗೆ ನಷ್ಟ ಇಲ್ಲ, ಈ ರೈತರಿಗೆ ರಿಟೈರ್ಮೆಂಟ್ ಇಲ್ಲ. ಈ ರೈತರನ್ನು ಬದಲಿಸಬೇಕು. ನೀವೆಲ್ಲ ಬಯಸಿದ್ದೀರಿ, ಬಹಳ ಕಷ್ಟಕರದ ಜನ ಈ ತಾಲೂಕಿನ ನಾಗರಿಕರು. ನಿಮ್ಮ ಜೀವನದ ಬದಲಾವಣೆ ತರಬೇಕು ಅದು ನಮ್ಮೆಲ್ಲರ ಚಿಂತನೆ. ಅದಕ್ಕೆ ನಿಮ್ಮ ಶಾಸಕರು, ನಿಮ್ಮ MP ಇಬ್ಬರು ಸೇರಿ ಅನುದಾನದಲ್ಲಿ ಉಳಿತಾ ಇದ್ದಾರೆ. ಆವಾಗ ನಿಮ್ಮ ಜಿಲ್ಲಾ ಮಂತ್ರಿಗಳು ಸಹಕಾರವನ್ನು ಇವತ್ತು ಕೊಡ್ತಾ ಇದ್ದಾರೆ. ನಮ್ಮ ಸರ್ಕಾರ ನಿಮ್ಮ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮದ ಜೊತೆಗೆ ನಾವಿದ್ದೇವೆ. ನಮ್ಮ ಮಾತನ್ನ ಈ ಸಂದರ್ಭದಲ್ಲಿ